ಹಲೋ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇಂದಿನ ಮೊದಲ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಒಂದು ತರಗತಿಯಲ್ಲಿ ನಿಮಗೆ ಹೊಸದೊಂದು ಪದ್ಯದ ಪರಿಚಯವನ್ನು ನಾನು ಮಾಡ್ತೇನೆ. ಹಾಗೆ ಆ ಪದ್ಯವನ್ನು ಹೇಗೆ ನೀವು ಓದಬೇಕು, ಹಾಗೆ ಆ ಪದ್ಯವನ್ನು ಹೇಗೆ ಹಾಡಬೇಕು, ಆ ಪದ್ಯದ ಭಾವಾರ್ಥ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೋಬೇಕು, ಆಯಿತಾ? ಅದಕ್ಕೂ ಮುನ್ನ ನಿಮಗೊಂದು ಚಿತ್ರವನ್ನು ತೋರಿಸ್ತೀನಿ. ಅದೇನು ಅಂತ ನೀವೆಲ್ಲರೂ ನೋಡಿ, ಆಯಿತಾ? ನೋಡಿ, ಇದು ಏನು, ಯಾವ ಚಿತ್ರ ಇದು, ಏನಿದು? ಇದು ಒಂದು, ನೀವೆಲ್ಲರೂ ಹೇಳ್ತೀರಾ ಬ್ಯೂಗಲ್. ನೀವು ಶಾಲೆನಲ್ಲಿ ನೋಡಿರ್ತೀರ ಬ್ಯೂಗಲ್ ಓದೋದನ್ನು. ಅದನ್ನು ನಾವು ಮಾಮೂಲಿ ಜಾತ್ರೆನಲ್ಲೆಲ್ಲ ನೀವು ತರ್ತೀರ ಅಲ್ವಾ, ಪಿ ಪಿ ಅಂತ ಹೇಳ್ತೀರ ಅಲ್ವಾ. ಇದನ್ನು ನಾವು ಮತ್ತೊಂದು ಹೆಸರಲ್ಲಿ ತುತ್ತೂರಿ ಏನಂತ ಕರಿತೀವಿ? ತುತ್ತೂರಿ ಅಂತೇಳಿ ಕರಿತೀವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ತುತ್ತೂರಿ ಅನ್ನೋ ಒಂದು ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ? ತುತ್ತೂರಿ ಅನ್ನೋ ಒಂದು ಪದ್ಯದ ಬಗ್ಗೆ. ನಿಮ್ಮ 3ನೇ ತರಗತಿಯಲ್ಲಿ ಪಾಠ 1 ಪದ್ಯದ ಹೆಸರು ತುತ್ತೂರಿ ಅನ್ನೋ ಒಂದು ಪಾಠದ ಬಗ್ಗೆ ನಾವು ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಪದ್ಯದಲ್ಲಿ ತುತ್ತೂರಿ ಮತ್ತು ಈ ತುತ್ತೂರಿಯನ್ನು ಊದ್ತಕ್ಕಂಥವ್ರು ಯಾರು ಒಬ್ರು ಇರಬೇಕಲ್ವಾ. ಅವ್ರು ಯಾರಪ್ಪ ಅಂದರೆ, ಈ ಪದ್ಯದಲ್ಲಿ ಒಬ್ಬ ಹುಡುಗ ಇದ್ದಾನೆ, ನಿಮ್ಮ ವಯಸ್ಸಿನವನೇ. ಆ ಹುಡುಗನ ಹೆಸರೇನಪ್ಪ ಅಂದರೆ ಕಸ್ತೂರಿ. ಏನವನ ಹೆಸರು? ಕಸ್ತೂರಿ, ಆಯಿತಾ? ಆ ಕಸ್ತೂರಿಗೂ ತುತ್ತೂರಿಗೂ ಏನಾಯಿತು? ತುತ್ತೂರಿ ಏನು ಮಾಡ್ದ ಅವನು ಅನ್ನೋದನ್ನು ಈ ಪದ್ಯದಲ್ಲಿ ನಾವು ತಿಳ್ಕೊಳ್ಳೋಣ, ಆಯಿತಾ? ಅದಕ್ಕೂ ಮುಂಚೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಹೊಸ ಪದಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನೋಡಿ, ಈ ಪದ್ಯದಲ್ಲಿ ಕೆಲವೊಂದು ಹೊಸ ಪದಗಳಿದೆ. ಆ ಪದಗಳು ಯಾವ್ಯಾವುದಪ್ಪ ಅಂತಂದರೆ ಕಾಸು. ನಿಮ್ಗೆಲ್ರಿಗೂ ಗೊತ್ತು, ಅಪ್ಪ ಕಾಸು ಕೊಡು, ಅಮ್ಮ ಕಾಸು ಕೊಡು ಅಂತ ಕೇಳ್ತಾ ಇರ್ತೀರ. ಕಾಸು ಅಂದ್ರೆ ಏನು? ಹಣ, ದುಡ್ಡು. ಜಂಬ ಅಂದ್ರೇನು? ಅಹಂಕಾರ. ಹಾಳಾಗು ಅಂದ್ರೆ ಏನು? ಕೆಟ್ಟೋಗೋದು, ಹಾಳಾಗೋದು, ರಿಪೇರಿ ಬಂದ್ಬಿಡೋದು ಅಂತ. ಸದ್ದು ಅಂದ್ರೆ ಏನು? ಸಪ್ಪಳ, ಸೌಂಡ್ ಆಗೋದು. ಸಂಜೆ, ಸಾಯಂಕಾಲ ಅಂದರೆ ಈವ್ನಿಂಗ್, ಆಯಿತಾ? ಇನ್ನು ಕೆಲವೊಂದು ಪದಗಳಿಗೆ ಟಿಪ್ಪಣಿ ಇದೆ, ಅದೇನು ಅಂತ ನೋಡೋಣ. ತಗಡು ಅಂದರೆ ತೆಳುವಾದ ಲೋಹದ ಹಾಳೆ. ನಿಮ್ಗೆಲ್ರಿಗೂ ತಾಯ್ತಾ ಹಾಕಿಸ್ತಾರೆ ಅಲ್ವಾ, ತಗಡು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ತೆಳುವಾದ ಲೋಹದ ಮೇಲೆ ಬರೆದು ದೇವ್ರ ಹೆಸರು, ನಿಮ್ಮ ಹೆಸರು ಎಲ್ಲ ಬರೆದು ತಾಯ್ತಾ ಹಾಕಿಸ್ತಾರಲ್ವಾ, ಅದನ್ನು ನಾವು ತೆಳುವಾದ ಲೋಹದ ಹಾಳೆ ಅಂತೇಳಿ ಹೇಳ್ತೀವಿ. ಇನ್ನು ಕೊಳ ಅಂದರೆ ಏನು? ನೀರಿನ ತಾಣ. ಅಂದರೆ ನೀರು ಒಂದು ಕಡೆ ಸಂಗ್ರಹ ಆಗಿರುತ್ತಲ್ವ, ಅದನ್ನು ನಾವು ಕೊಳ ಅಂತೇಳಿ ಕರಿತೀವಿ. ಅಥವಾ ಕೆರೆ, ಪಾಂಡ್ ಅಂತೇಳಿ ಕರಿತೀವಿ. ಇನ್ನು ತುತ್ತೂರಿ ಅಂದರೆ ಊದುವ ವಾದ್ಯ, ಅಂದರೆ ಊದೋದು, ಅದನ್ನ ಇಟ್ಕೊಂಡು ಪಿ 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 ಅಂತೇಳಿ ಊದೋದು. ಇನ್ನು ಸರಿಗಮ ಪದನಿ ಅಂದರೆ ಸಂಗೀತದ 7 ಸ್ವರಗಳು. ನಿಮ್ಗೆಲ್ರಿಗೂ ಗೊತ್ತು, ನೀವೆಲ್ಲರೂ ಟಿ ವಿ ನೋಡ್ತೀರಾ, ಸರಿಗಮಪ ನೋಡ್ತೀರಾ ಅಲ್ವಾ? ಹಾಗೆ ಸಂಗೀತದಲ್ಲಿ ಬಹಳ ಮುಖ್ಯವಾಗಿ 7 ಸ್ವರಗಳಿದೆ. ಆ ಸ್ವರಗಳು ಯಾವ್ಯಾವುದಪ್ಪ ಅಂದರೆ ಸ, ರಿ, ಗ, ಮ, ಪ, ದ, ನಿ. ಓಕೆ, ಎಲ್ರಿಗೂ ಅರ್ಥ ಆಯ್ತಾ? ಪದಗಳ ಅರ್ಥ ಮತ್ತು ಕೆಲವೊಂದು ಪದಗಳಿಗೆ ಟಿಪ್ಪಣಿ 2 ಅರ್ಥ ಆಯ್ತಾ? ಈಗ ನಾನು ಪದ್ಯವನ್ನು ಓದ್ತೀನಿ, ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ, ಆಯಿತಾ? ನೋಡಿ, ಈ ಪದ್ಯದಲ್ಲಿ ನೀವು ಏನನ್ನು ತಿಳ್ಕೊಳ್ತೀರಪ್ಪ ಅಂತ ಅಂದರೆ, ನಿಮಗೆ ಯಾರೇನು ಮಾಡಿದ್ರು, ಯಾವಾಗಾಯಿತು, ಎಲ್ಲಾಯಿತು, ಏನಾಯಿತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುವಂತಹ ಸಾಮರ್ಥ್ಯ ನಿಮಗೆ ಬರುತ್ತೆ. ಹಾಗೆ ಸಂತೋಷ, ದುಃಖ, ನೋವು ಈ ಅನುಭವಗಳನ್ನು ನಿಮಗೂ ಕೂಡ ಆಗಿರುತ್ತೆ ಅಲ್ವಾ? ಕೆಲವೊಂದು ಸಲ ನೀವು ನಕ್ಕಿರ್ತೀರ, ಕೆಲವೊಂದು ಸಲ ಹತ್ತಿರ್ತೀರ, ಕೆಲವೊಂದು ಸಲ ಬಿದ್ದು ಗಾಯ ಮಾಡ್ಕೊಂಡಿರ್ತೀರ. ಈ ಅನುಭವಗಳು ನಿಮಗೂ ಕೂಡ ಆಗಿರುತ್ತೆ. ಆ ಅನುಭವಗಳನ್ನು ನೆನಪು ಮಾಡ್ಕೊಳ್ತೀರಾ. ಅದ್ರ ಜೊತೆಗೆ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತೀರಾ.
ಹಾಗೆ ಈ ಪದ್ಯದಲ್ಲೂ ಕೂಡ ಅಂತಹದೇ ಒಂದು ಘಟನೆ, ಸಂತೋಷ ಮತ್ತು ದುಃಖ ಎರಡೂ ಸಂದರ್ಭಗಳು ಬರುತ್ತೆ. ಯಾರ ಒಂದು ಜೀವನದಲ್ಲಿ ಬರುತ್ತಪ್ಪ ಅಂದರೆ ಕಸ್ತೂರಿ ಅಂತ ನಾನು ಆವಾಗಲೇ ಹೇಳಿದೆ ಅಲ್ವಾ, ಆ ಕಸ್ತೂರಿ ಅನ್ನೋ ಹುಡುಗನ ಒಂದು ಜೀವನದಲ್ಲಿ ಅಥವಾ ಅವನ ಒಂದು ದಿನದಲ್ಲಿ ಅವನಿಗೆ ಒಂದು ದಿನದಲ್ಲಿ ಸಂತೋಷ ದುಃಖ ಎರಡೂ ಆಗುತ್ತೆ. ಯಾಕಾಗತ್ತೆ, ಹೇಗಾಗತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ, ಆಯಿತಾ. ಮೊದಲಿಗೆ ನಾನು ಪದ್ಯವನ್ನು ಓದ್ತೀನಿ, ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೋಬೇಕು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು, ತನಗೇ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ, ತುತ್ತೂರಿಯೂದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ, ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು, ಗಗ 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 ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು, ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಈ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಯ ಹೆಸರು ಜಿ.ಪಿ. ರಾಜರತ್ನಂ. ಏನು ಕವಿಯ ಹೆಸರು ಮಕ್ಕಳ? ಜಿ.ಪಿ. ರಾಜರತ್ನಂ. ಓಕೆ, ಈಗ ನೋಡಿ, ನಾನು ಅದನ್ನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಎಲ್ರಿಗೂ ಈಗಾಗಲೇ ಹೇಳಿದೆ, ಈ ಒಂದು ಪದ್ಯ ಇರ್ತಕ್ಕಂಥದ್ದು ತುತ್ತೂರಿ ಅನ್ನೋ ಒಂದು ವಿಷಯದ ಮೇಲೆ. ಹಾಗೆ ಈ ತುತ್ತೂರಿಯನ್ನು ಒಬ್ಬ ಹುಡುಗ ಕಸ್ತೂರಿ ಅಂತಕ್ಕಂಥವನು ತಗೊಂಡಿರ್ತಾನೆ, ಆಯಿತಾ. ನೋಡಿ ಇಲ್ಲಿ, ಬಣ್ಣದ ತಗಡಿನ ತುತ್ತೂರಿ. ತಗಡು ಅಂದರೆ ನಾನೀಗಾಗಲೇ ಹೇಳಿದೆ, ಲೋಹದ ಒಂದು ತೆಳುವಾದ ಹಾಳೆ, ಅಂದರೆ ಅದನ್ನು ತೆಳುವಾದ ಒಂದು ಲೋಹದ ಹಾಳೆಯಿಂದ ಮಾಡಿರ್ತಕ್ಕಂತಹ ತುತ್ತೂರಿ, ಪೀಪಿ, ಆಯಿತಾ. ಕಾಸಿಗೆ ಕೊಂಡನು ಕಸ್ತೂರಿ, ದುಡ್ಡು ಕೊಟ್ಟು ತಗೊಂಡ. ಯಾರು? ಕಸ್ತೂರಿ ತಗೊಂಡ. ಅದನ್ನು ತಗೊಂಡು ನಿಮ್ಗೆಲ್ರಿಗೂ ಗೊತ್ತು, ಮದುವೆ ಮನೆಯಲ್ಲಿ ಅವನ್ನ ಎಲ್ಲ ಊದ್ತಾ ಇರ್ತಾರೆ, ಅವರೆಲ್ಲ ಹಾಡೆಲ್ಲ ಬಾರಿಸ್ತಾ ಇರ್ತಾರೆ. ಹಾಗೆ ನಮ್ಮ ಶಾಲೆನಲ್ಲೂ ಕೂಡ ನಾವು ಕೂಡ ಅಲ್ಲಿ ಸರಿಗಮಪನ ಬಾರಿಸ್ತಾರೆ, ನೀವು ಕೇಳಿಸ್ಕೊಂಡಿರ್ತೀರ ಅಲ್ವಾ. ಸರಿಗಮ ಪದನಿಸ ಊದಿದನು, ಪಿಪ್ಪಿ ಪಿಪ್ಪಿ ಪಿ ಪಿಪ್ಪಿ ಪಿಪ್ಪಿ ಪಿ ಅಂತೇಳಿ ಊದ್ತಾ ಇದ್ದ. ಸನಿದಪ ಮಗರಿಸ ಊದಿದನು, ಅದರಲ್ಲಿ ಹಾಡು ಹೇಳ್ಕೊಂಡು ಪಿಪಿ ಊದ್ತಾ ಇದ್ದ, ಅಂದರೆ ತುತ್ತೂರಿಯನ್ನು ಊದ್ತಾ ಇದ್ದ. ತನಗೇ ತುತ್ತೂರಿ ಇದೆಯೆಂದ, ಅಂದರೆ ನಿಮ್ಗೆ ಯಾರಿಗಾದ್ರೂ ಏನಾದರೂ ಒಂದು ಹೊಸದೇನಾದರೂ ಒಂದು ಆಟಿಕೆ ಸಾಮಾನುಗಳು ಅಥವಾ ಏನಾದರೂ ಹೊಸ ಬಟ್ಟೆ ಏನಾದರೂ ತಗೊಂಡಾಗ ನಿಮ್ಗೆಲ್ರಿಗೂ ಏನು, ನನ್ನ ಹತ್ರ ಹೊಸ ಬಟ್ಟೆ ಇದೆ, ನನ್ನ ಹತ್ರ ಹೊಸ ಆಟ ಸಾಮಾನಿದೆ, ನನ್ನ ಹತ್ರ ಹೊಸ ಬ್ಯಾಗ್ ಇದೆ, ನನ್ನ ಹತ್ರ ಹೊಸ ಬುಕ್ ಇದೆ ಅಂಥೇಳಿ ನೀವೆಲ್ಲ ಏನು ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಹೋಗಿ ತೋರಿಸ್ತೀರ ಅಲ್ವಾ. ಇವನು ಅದೇ ಥರ ದಾರಿನಲ್ಲೆಲ್ಲ ನನ್ನ ಹತ್ರ ತುತ್ತೂರಿ ಇದೆ, ನನ್ನ ಹತ್ರ ತುತ್ತೂರಿ ಇದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದ. ಬೇರಾರಿಗೂ ಅದು ಇಲ್ಲೆಂದ, ಅಂದರೆ ಅವನ ಪ್ರಕಾರ ಬೇರೆ ಯಾರ ಹತ್ರನೂ ಈ ಥರ ತುತ್ತೂರಿ ಇಲ್ಲ ಅಂತ. ಅವನೇ ಫಸ್ಟ್ ಟೈಮ್ ತೊಗೊಬಿಟ್ಟಿದ್ದಾನೆ, ಹಾಗಾಗಿ ಬೇರೆ ಯಾರ ಹತ್ರನೂ ನನ್ನ ಥರ ಇರುವಂತಹ ತುತ್ತೂರಿ ಇಲ್ಲ, ನನ್ನ ಹತ್ರ ಒಬ್ಬನ ಹತ್ರನೇ ಇರೋದು ಅಂತ ಅವನಿಗೆ ಜಂಬ ಬಂದಿತ್ತು, ಖುಷಿ ಜಾಸ್ತಿ ಆಗಿತ್ತು. ಕಸ್ತೂರಿ ನಡೆದನು ಬೀದಿಯಲ್ಲಿ, ಬೀದಿಲೆಲ್ಲ ಓಡಾಡ್ಕೊಂಡು ಎಲ್ರಿಗೂ ನಾನು ತುತ್ತೂರಿ ತೊಗೊಂಡಿದ್ದೀನಿ, ಹೊಸ ತುತ್ತೂರಿ ತೊಗೊಂಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದ. ಜಂಬದ ಕೋಳಿಯ ರೀತಿಯಲ್ಲಿ, ಸ್ವಲ್ಪ ಜಂಬ ಜಾಸ್ತಿ ಮಾಡಿಕೊಂಡು ಎಲ್ಲರ ಹತ್ರನೂ, ನನ್ನ ಹತ್ರ ತುತ್ತೂರಿ ಇದೆ, ನಿಮ್ಮ ಮನೇಲಿ ಇಲ್ಲ, ಅಯ್ಯೋ ಈ ರೀತಿ ಎಲ್ಲರನ್ನೂ ರೇಗಿಸ್ಕೊಂಡು ಅವನು ತುತ್ತೂರಿಯನ್ನು ಊದ್ಕೊಂಡು ಸರಿಗಮಪನ ಓಡಾಡ್ತಾ ಇದ್ದ. ತುತ್ತೂರಿ ಯೂದುತ್ತ ಕೊಳದ ಬಳಿ, ತುತ್ತೂರಿ ಊದ್ಕೊಂಡು ಕೊಳದ ಬಳಿಗೆ ಬಂದ. ನಡೆದನು ಕಸ್ತೂರಿ ಸಂಜೆಯಲ್ಲಿ, ಆಲ್ರೆಡಿ ಸಂಜೆ ಆಗಿತ್ತು, ಈವ್ನಿಂಗ್ ಟೈಮ್ ಆಗಿತ್ತು. ಆವಾಗ ಬಂದ ಕೊಳದ ಬಳಿ. ಜಾರಿತು ನೀರಿಗೆ ತುತ್ತೂರಿ, ಕೈ ತಪ್ಪಿ ಅದೇನಾಗೋಯ್ತು, ಕೊಳದೊಳಗಡೆ ಬಿದ್ದೋಯ್ತು.
ಗಂಟಲು ಕಟ್ಟಿತು ನೀರೂರಿ. ಈಗ ನಾವು ಇಷ್ಟಪಟ್ಟಿದ್ದ ವಸ್ತುನ ನಾವೇನಾದರೂ ಕಳ್ಕೊಂಡ್ವಿ ಅಂದರೆ ನಮಗೆ ದುಃಖ ತಡಿಯೋಕೆ ಆಗ್ತಾ ಇರಲ್ಲ ಅಲ್ವಾ, ಅಷ್ಟೊಂದು ಅಳು ಬರ್ತಾ ಇರುತ್ತೆ. ಆದರೆ ಯಾರಿಗೂ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಲ್ವಾ. ಅಮ್ಮಂಗೂ ಹೇಳೋಕ್ಕಾಗಲ್ಲ, ಅಪ್ಪಂಗೂ ಹೇಳೋಕ್ಕಾಗಲ್ಲ, ಫ್ರೆಂಡ್ಸ್ಗೂ ಹೇಳೋಕ್ಕಾಗಲ್ಲ, ಅಳು ಬರ್ತಾ ಇರುತ್ತೆ, ದುಃಖನ ನುಂಗ್ಕೊಳ್ತಾ ಇರ್ತೀವಿ. ಅದೇ ರೀತಿ ಅವನಿಗೂ ಆಯಿತು. ಸರಿಗಮ ಊದಲು ನೋಡಿದನು. ಸರಿಗಮ ಊದಕ್ಕೆ ನೋಡಿದ್ರೆ ಅಲ್ಲಿ ಪೀಪಿನೇ ಇಲ್ಲ, ಅಂದರೆ ತುತ್ತೂರಿನೇ ಇಲ್ಲ. ಗಗ 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 ಸದ್ದನು ಮಾಡಿದನು. ನೀವೆಲ್ಲ ಅಳುವಾಗ ತುಟಿ ಕಚ್ಚಿ ಅಳ್ತೀರ ನೋಡಿ, ಆ ರೀತಿ ಅವನಿಗೂ ದುಃಖ ತಡೆಯೋಕ್ಕಾಗದೆ ಸದ್ದನ್ನು ಮಾಡ್ತಾ ಇದ್ದಾನೆ. ಬಣ್ಣವು ನೀರಿನ ಪಾಲಾಯಿತು. ಅಂದರೆ ಆ ತುತ್ತೂರಿ ಬಣ್ಣದ ತುತ್ತೂರಿ ಆಗಿತ್ತಲ್ವ, ಬಣ್ಣವಾಗಿತ್ತಲ್ವ, ಅದು ನೀರೊಳಗಡೆ ಬಿದ್ದೋಯ್ತು. ಬಣ್ಣದ ತುತ್ತೂರಿ ಬೋಳಾಯಿತು, ಬಿದ್ದೋಯ್ತು, ಅದರೊಳಗಡೆ ಹೊರಟೋಯ್ತು ಕೊಳದ ಒಳಗಡೆ. ಬಣ್ಣದ ತುತ್ತೂರಿ ಹಾಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಹಾಳಾಗೋಯ್ತು, ಕಳೆದೋಯ್ತು, ನೀರೊಳಗಡೆ ಬಿದ್ದೋಯ್ತು. ಜಂಬದ ಕೋಳಿಗೆ ಗೋಳಾಯಿತು. ಎಷ್ಟೊಂದು ಜಂಬ ಪಡ್ತಾ ಇದ್ದ ಅಲ್ವಾ, ಹೊಸದು ತುತ್ತೂರಿ ತಗೊಂಡಿದ್ದೀನಿ, ನಿಮ್ಮ ಹತ್ರ ಯಾರ ಹತ್ರನೂ ಇಲ್ಲ, ನನ್ನೊಬ್ಬನ ಹತ್ರನೇ ಇರೋದು ಅಂತ ತುಂಬ ಜಂಬ ಪಡ್ತಾ ಇದ್ದ ಅಲ್ವಾ. ಇವಾಗ ಅವನಿಗೆ ತುಂಬ ದುಃಖ, ತುಂಬ ಅಳು. ಅದಕ್ಕೆ ಏನು ಗೊತ್ತಾ, ಈ ಪದ್ಯದಿಂದ ನಮಗೆ ತಿಳ್ಕೊಳ್ಳುವಂತಹ ನೀತಿ ಪಾಠ ಏನು ಗೊತ್ತಾ, ನಮಗೆ ಸಂತೋಷ ಇದ್ದಾಗ, ಸಂತೋಷ ಬಂದಾಗ ಜಾಸ್ತಿ ಜಂಬದಿಂದ ನಾವು ವರ್ತಿಸಬಾರ್ದು ಆಯಿತಾ. ದುಃಖ ಬಂದಾಗಲೂ ಅಷ್ಟೇ, ಅಷ್ಟೊಂದು ಬೇಸರದಲ್ಲಿ ಇರಬಾರ್ದು. ಸುಖ ಬರಲಿ ದುಃಖ ಬರಲಿ ಸಮಾನವಾಗಿ ಸ್ವೀಕರಿಸಬೇಕು ಆಯಿತಾ. ಅರ್ಥ ಆಯ್ತಾ ಮಕ್ಕಳ ಎಲ್ರಿಗೂ ಪದ್ಯ? ಓಕೆ, ಈಗ ಇದನ್ನು ರಾಗವಾಗಿ ಹೇಳೋದನ್ನು ಹೇಳ್ಕೊಡ್ತೀನಿ. ನೀವೆಲ್ಲರೂ ಸಹ ಕಂಠಪಾಠ ಮಾಡಿ ಈ ಪದ್ಯವನ್ನು ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬೇಕು ಆಯಿತಾ. ಪಾಠ 1 ತುತ್ತೂರಿ ಪದ್ಯ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ. ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ. ತುತ್ತೂರಿಯೂದು ತಕೊಳದ ಬಳಿ, ತುತ್ತೂರಿಯೂದು ತಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ, ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗ 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 ಸದ್ದನು ಮಾಡಿದನು. ಸರಿಗಮ ಊದಲು ನೋಡಿದನು, ಗಗ 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 ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಸನಿದಪ ಮಗರಿಸ ಊದಿದನು, ಸನಿದಪ ಮಗರಿಸ ಊದಿದನು. ಎಲ್ಲರೂ ಕೇಳಿಸ್ಕೊಂಡ್ರಿ ಅಲ್ವಾ ಮಕ್ಕಳ? ನೀವು ಕೂಡ ಇದೇ ರೀತಿ ಪದ್ಯವನ್ನು ಮೊದಲಿಗೆ ಓದೋದನ್ನು ಅಭ್ಯಾಸ ಮಾಡಬೇಕು. ಅದಾದ ನಂತರ ಪದ್ಯವನ್ನು ರಾಗವಾಗಿ ಹಾಡೋದನ್ನು ಕಂಠಪಾಠ ಮಾಡಿ ನೀವು ನನಗೆ ಕಳಿಸ್ಕೊಡ್ಬೇಕು, ವಾಯ್ಸನ್ನು ರೆಕಾರ್ಡ್ ಮಾಡಿ. ಅದೇ ರೀತಿ ಈ ಪದ್ಯವನ್ನು ನೀವು ನಿಮ್ಮ ಹೋಮ್ವರ್ಕ್ ಪುಸ್ತಕದಲ್ಲಿ 2 ಬಾರಿ ಬರಿಬೇಕು. ಓಕೆನಾ? ಧನ್ಯವಾದಗಳು ಮಕ್ಕಳೇ.